ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಸೂರ್ಯನ ಕಿರಣಗಳು ಸಹ ನುಸುಳಲು ಸಾಧ್ಯವಾಗದಷ್ಟು ದಟ್ಟವಾದ ಮರಗಳಿಂದ ತುಂಬಿದ ಒಂದು ಭಯಾನಕ ಅರಣ್ಯ. ಆ ಸ್ಥಳವೆಲ್ಲವೂ ಕ್ರೂರ ಪ್ರಾಣಿಗಳ ಆರ್ಭಟಗಳಿಂದ ತುಂಬಿತು. ಆ ಕಾಡಿನ ನಿಶಬ್ದತೆಯನ್ನು ಸೀಳಿಕೊಂಡು ಒಬ್ಬ ವ್ಯಕ್ತಿಯ ಅಳುವಿನ ಶಬ್ದ ಕೇಳಿ ಬರುತ್ತಿತ್ತು. ಆತನೇ ಧರ್ಮಪಾಲ. ಹೆಸರಿಗೆ ತಕ್ಕಂತೆ ಆತ ಧರ್ಮಪಾಲನೆ ಮಾಡುತ್ತಾ ದಾನ ಧರ್ಮಗಳನ್ನು ಸಹ ಮಾಡುತ್ತಿದ್ದನು. ನಗರದಲ್ಲಿ ಆತ ದೊಡ್ಡ ವ್ಯಾಪಾರಿಯೂ ಸಹ ಆಗಿದ್ದನು. ಒಂದು ಕಾಲದಲ್ಲಿ ಆತನ ಮನೆಯಲ್ಲಿ ಸಿರಿ ಸಂಪತ್ತು ಭೋಗ ಭಾಗ್ಯಗಳಿಗೆ ಯಾವುದೇ ಕೊರತೆ ಇರಲಿಲ್ಲ. ಪ್ರತಿದಿನ ಆತನ ಮನೆಯ ಮುಂದೆ ಸಹಾಯಕ್ಕಾಗಿ ಜನರು ಸಾಲುಗಟ್ಟಿ ನಿಲ್ಲುತ್ತಿದ್ದರು. ಆದರೆ ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿತ್ತು. ಆತ ಒಬ್ಬಂಟಿಯಾಗಿದ್ದ. ಅರಕಲು ಬಟ್ಟೆಗಳೊಂದಿಗೆ ಕಣ್ಣೀರಿನಿಂದ ಕಾಡಿನಲ್ಲಿನ ಒಂದು ದೊಡ್ಡ ಆಲದ ಮರದ ಕೆಳಗೆ ಚಿಕ್ಕ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ. ಆತನ ದುಃಖಕ್ಕೆ ಕಾರಣ ಶತ್ರುಗಳಾಗಲಿ ಕಳ್ಳರಾಗಲಿ ಆಗಿರಲಿಲ್ಲ, ಬದಲಾಗಿ ಸಾಕ್ಷಾತ್ ಆತನ ಮಕ್ಕಳೇ. ತಾನು ಅತಿಯಾಗಿ ಪ್ರೀತಿಯಿಂದ ಮುದ್ದಿನಿಂದ ಬೆಳೆಸಿದ, ಕೇಳಿದ್ದೆಲ್ಲವನ್ನು ಕೊಟ್ಟ, ಕಷ್ಟ ಎಂದರೆ ಏನು ಎಂದು ತಿಳಿಯದಂತೆ ಬೆಳೆಸಿದ ತನ್ನ 3 ಗಂಡು ಮಕ್ಕಳು ಕೊನೆಗೆ ಆತನನ್ನು ಮನೆಯಿಂದ ಹೊರಹಾಕಿದರು. ತಾನು ಸಂಪಾದಿಸಿದ ಆಸ್ತಿ ಪಾಸ್ತಿಗಳನ್ನೆಲ್ಲ ಕಿತ್ತುಕೊಂಡು ಸಹಿ ಹಾಕಿಸಿಕೊಂಡು ಕಣ್ಣು ಮುಂದೆ ಇರುವ ತಂದೆಯನ್ನು ಅನಾಥನಂತೆ ಬೀದಿಗೆ ತಳ್ಳಿದರು. ನಾನು ಎಲ್ಲಿ ತಪ್ಪು ಮಾಡಿದೆ? ಅವರಿಗೆ ನಾನು ಏನು ಕಡಿಮೆ ಮಾಡಿದೆ? ಅವರು ಕೇಳಿದ ತಕ್ಷಣ ಇಲ್ಲ ಅನ್ನದೆ ಎಲ್ಲವನ್ನು ಕೊಟ್ಟೆ. ನನ್ನ ಪೋಷಣೆಯಲ್ಲಿ ಲೋಪ ಎಲ್ಲಿ ಆಯಿತು ಎಂದು ಧರ್ಮಪಾಲ ಎದೆಯನ್ನು ಬಡಿದುಕೊಳ್ಳುತ್ತಾ ಅಳುತ್ತಿದ್ದನು. ಆತನ ಗೋಳಾಟ ಇಡೀ ಕಾಡಿನಲ್ಲಿ ಪ್ರತಿಧ್ವನಿಸುತ್ತಿತ್ತು. ಸರಿಯಾಗಿ ಅದೇ ಸಮಯಕ್ಕೆ ಆ ದಾರಿಯಲ್ಲಿ ತೇಜಸ್ಸಿನಿಂದ ಕೂಡಿದ ಒಬ್ಬ ಋಷಿ ಹೊರಟಿದ್ದರು. ಅವರ ಮುಖದಲ್ಲಿ ಪ್ರಶಾಂತತೆ, ಕಣ್ಣುಗಳಲ್ಲಿ ಕರುಣೆ ತುಂಬಿ ತುಳುಕುತ್ತಿತ್ತು. ಧರ್ಮಪಾಲನ ಅಳುವನ್ನು ಕೇಳಿದ ಆ ಮಹಾತ್ಮರು ನಿಂತರು. ನಿಧಾನವಾಗಿ ಧರ್ಮಪಾಲನ ಹತ್ತಿರ ಬಂದರು. ಮಗು, ನೀನು ಯಾರು? ಇಂಥ ಘೋರ ಅರಣ್ಯದಲ್ಲಿ ಒಬ್ಬಂಟಿಯಾಗಿ ಕುಳಿತು ಏಕೆ ಇಷ್ಟೊಂದು ಕಣ್ಣೀರು ಸುರಿಸುತ್ತಿದ್ದೀಯಾ? ನಿನ್ನ ಕಣ್ಣೀರಿನ ಹಿಂದಿರುವ ದುಃಖವೇನು ಎಂದು ಆ ಋಷಿ ಕೇಳಿದರು. ಧರ್ಮಪಾಲ ತಲೆ ಎತ್ತಿ ನೋಡಿದ. ಎದುರಿಗೆ ಸಾಕ್ಷಾತ್ ದೇವನೇ ನಿಂತಿರುವಂತೆ ಅವನಿಗೆ ಅನಿಸಿತು. ತಕ್ಷಣ ಋಷಿಗಳ ಪಾದಗಳ ಮೇಲೆ ಬಿದ್ದು, ಸ್ವಾಮಿ, ನನ್ನ ಬದುಕು ನರಕವಾಗಿದೆ. ನಾನು ನನ್ನ ಮಕ್ಕಳಿಗಾಗಿ ನನ್ನ ರಕ್ತವನ್ನು ಬೆವರಾಗಿ ಹರಿಸಿ ಸಂಪಾದಿಸಿದೆ. ಅವರು ಬಿಸಿಲಿನಲ್ಲಿ ಕಾಲಿಡದಂತೆ, ಕಷ್ಟ ಎಂದರೆ ಏನು ಎಂದು ತಿಳಿಯದಂತೆ ಬೆಳೆಸಿದೆ. ನನ್ನ ಮಕ್ಕಳಿಗೆ ಯಾವುದೇ ಕೊರತೆ ಬರಬಾರದೆಂದು ನಾನು ಕಷ್ಟಪಡದ ದಿನವಿಲ್ಲ. ಆದರೆ ಕೊನೆಗೆ ಅವರು ನನ್ನನ್ನು ಒಂದು ಹಳೆಯ ವಸ್ತುವಿನಂತೆ ಹೊರಗೆಸೆದರು. ಮಕ್ಕಳ ಮೇಲೆ ಅತಿಯಾದ ಪ್ರೀತಿ ತೋರಿಸುವುದು ಸಹ ಶಾಪವಿರಬಹುದೇ ಸ್ವಾಮಿ ಎಂದು ಬಿಕ್ಕಿ ಬಿಕ್ಕಿ ಅತ್ತನು. ಆ ಮಾತುಗಳನ್ನು ಕೇಳಿದ ಋಷಿ ಮುಗುಳ್ನಕ್ಕು ಈ ರೀತಿಯಾಗಿ ಹೇಳಿದರು. ಅವರ ನಗುವಿನಲ್ಲಿ ತಿಳಿಯದ ಗಾಂಭೀರ್ಯವಿತ್ತು. ಆತ ನಿಧಾನವಾಗಿ ಹೀಗೆಂದರು, ಮಗು ಧರ್ಮಪಾಲ, ನೀನು ಮಾಡಿದ್ದು ಪ್ರೀತಿ ಇರಬಹುದು, ಆದರೆ ಅದು ಕುರುಡು ಪ್ರೀತಿ, ಕಣ್ಣಿಗೆ ಕಾಣದ ವಿಷದಂತಹ ಪ್ರೀತಿ. ಈ ಜಗತ್ತಿನಲ್ಲಿ ಅನೇಕ ಪೋಷಕರು ತಮ್ಮ ಮಕ್ಕಳಿಗೆ ಅಮೃತವನ್ನು ಉಳಿಸುತ್ತಿದ್ದೇವೆ ಎಂದು ಭ್ರಮಿಸಿ ಪ್ರತಿದಿನ ಸ್ವಲ್ಪ ಸ್ವಲ್ಪ ವಿಷವನ್ನು ಉಳಿಸುತ್ತಿದ್ದಾರೆ. ಆ ವಿಷದ ಹೆಸರೇ ಅತಿಯಾದ ಮುದ್ದು ಮತ್ತು ತಪ್ಪಾದ ಮಾತುಗಳು ಎಂದು ಹೇಳಿದರು. ಧರ್ಮಪಾಲನಿಗೆ ಅರ್ಥವಾಗಲಿಲ್ಲ. ನಾನು ವಿಷ ಕೊಟ್ಟಿದ್ದೇನೆಯೇ ಸ್ವಾಮಿ? ನಾನು ನನ್ನ ಮಕ್ಕಳಿಗೆ ಎಂದಿಗೂ ಒಂದು ಕೆಟ್ಟ ಮಾತನ್ನು ಆಡಿಲ್ಲ, ದಂಡಿಸಿಲ್ಲ, ಎಂದಿಗೂ ಕಷ್ಟಪಡಿಸಿಲ್ಲ. ಅದೇ ನಾನು ಮಾಡಿದ ತಪ್ಪೆ ಸ್ವಾಮಿ ಎಂದು ಕೇಳಿದನು. ಆಗ ಋಷಿ ಪಕ್ಕದಲ್ಲಿರುವ ಒಂದು ಮರದ ಕೊಂಬೆಯತ್ತ ತೋರಿಸಿದರು. ಧರ್ಮಪಾಲ, ಆ ಮರದ ಕಡೆಗೆ ನೋಡು, ಅಲ್ಲಿ ನಿನಗೆ ಏನು ಕಾಣುತ್ತಿದೆ ಎಂದು ಕೇಳಿದರು. ಧರ್ಮಪಾಲ ಅತ್ತ ನೋಡಿದ. ಅಲ್ಲಿ ಒಂದು ಕಾಗೆ ಗೂಡು ಇತ್ತು. ಆ ಗೂಡಿನಲ್ಲಿ ಚಿಕ್ಕ ಚಿಕ್ಕ ಕಾಗೆ ಮರಿಗಳು ಆಹಾರಕ್ಕಾಗಿ ಕೂಗುತ್ತಿದ್ದವು. ತಾಯಿ ಕಾಗೆ ಎಲ್ಲಿಂದಲೂ ಆಹಾರ ತಂದು ಮರಿಗಳಿಗೆ ತಿನ್ನಿಸುತ್ತಿತ್ತು. ಸ್ವಾಮಿ, ಅಲ್ಲಿ ಒಂದು ಕಾಗೆ ತನ್ನ ಮಕ್ಕಳಿಗೆ ಆಹಾರ ನೀಡುತ್ತಿದೆ. ಇದರಲ್ಲಿ ವಿಚಿತ್ರವೇನಿದೆ ಎಂದು ಧರ್ಮಪಾಲ ಕೇಳಿದನು. ವಿಚಿತ್ರ ಅಲ್ಲೇ ಇದೆ ಮಗನೇ. ಆ ಕಾಗೆಯನ್ನು ಚೆನ್ನಾಗಿ ಗಮನಿಸು. ಅದು ಕೇವಲ ಆಹಾರವನ್ನು ಮಾತ್ರ ನೀಡುತ್ತಿಲ್ಲ, ಅದು ತನ್ನ ಮಕ್ಕಳಿಗೆ ಜೀವನವನ್ನು ಕಲಿಸುತ್ತಿದೆ. ಮನುಷ್ಯರಾದ ನಿಮಗೆ ತಿಳಿಯದ ಅಥವಾ ನೀವು ಮರೆತ ಒಂದು ದೊಡ್ಡ ಸತ್ಯವನ್ನು ಆ ಕಾಗೆ ಆಚರಿಸುತ್ತಿದೆ. ಈ ಪ್ರಕೃತಿಯಲ್ಲಿ ಪ್ರತಿಯೊಂದು ಜೀವಿಯು ಮಕ್ಕಳ ಪೋಷಣೆಯ ಬಗ್ಗೆ ಒಂದು ಧರ್ಮವನ್ನು ಹೊಂದಿದೆ. ಆದರೆ ಮನುಷ್ಯ ಮಾತ್ರ ಆ ಧರ್ಮವನ್ನು ಅತಿಕ್ರಮಿಸುತ್ತಿದ್ದಾನೆ. ಅದಕ್ಕಾಗಿಯೇ ವೃದ್ಧಾಪ್ಯದಲ್ಲಿ ಕಣ್ಣೀರು ಹಾಕುತ್ತಿದ್ದಾನೆ ಎಂದು ಋಷಿಗಳು ವಿವರಿಸಿದರು. ಧರ್ಮಪಾಲ ಆಶ್ಚರ್ಯದಿಂದ ನೋಡುತ್ತಿರುವಾಗಲೇ ಆ ತಾಯಿ ಕಾಗೆ ಒಂದು ವಿಚಿತ್ರ ಕೆಲಸ ಮಾಡಿತು. ಒಂದು ಕಾಗೆ ಮರಿ ಬಾಯಿ ತೆರೆದು ಆಹಾರಕ್ಕಾಗಿ ಕೂಗುತ್ತಿದ್ದಾಗ ತಾಯಿ ಕಾಗೆ ಅದಕ್ಕೆ ಆಹಾರ ನೀಡದೆ ತನ್ನ ರೆಕ್ಕೆಗಳಿಂದ ಅದನ್ನು ನಿಧಾನವಾಗಿ ಗೂಡಿನ ಅಂಚಿಗೆ ನೂಕಿತು.
ಆಗ ಆ ಮರಿ ಭಯದಿಂದ ಕೂಗಿತು, ಆದರೆ ತಾಯಿ ಕಾಗೆ ನಿಲ್ಲಲಿಲ್ಲ, ಮತ್ತೆ ನೂಕಿತು. ಆ ಮರಿ ಗೂಡಿನ ಅಂಚಿನವರೆಗೆ ಬಂದು ಕೆಳಗೆ ಬಿದ್ದು ಹೋಗುತ್ತೇನೋ ಎಂಬ ಭಯದಿಂದ ರೆಕ್ಕೆಗಳನ್ನು ವೇಗವಾಗಿ ಬಡಿಯಿತು. ಧರ್ಮಪಾಲ ಆತಂಕದಿಂದ, ಸ್ವಾಮಿ, ಆ ಕಾಗೆ ಏನು ಮಾಡುತ್ತಿದೆ? ತನ್ನ ಮಗುವನ್ನು ಕೆಳಗೆ ತಳ್ಳುತ್ತಿದೆ, ಎಂತ ಕ್ರೂರವಾದದ್ದು ಅದು ಎಂದನು. ಋಷಿ ನಕ್ಕು ಈ ರೀತಿಯಾಗಿ ಹೇಳುತ್ತಾರೆ, ಇಲ್ಲ ಧರ್ಮಪಾಲ, ಅದು ಕ್ರೂರತ್ವವಲ್ಲ, ಅದು ಜವಾಬ್ದಾರಿ. ಅದು ತನ್ನ ಮಗುವನ್ನು ಕೊಲ್ಲಲು ತಳ್ಳುತ್ತಿಲ್ಲ, ಅದು ಆ ಮರಿಗೆ ರೆಕ್ಕೆಗಳ ಶಕ್ತಿಯನ್ನು ಅರಿತುಕೊಳ್ಳಲು ಸಹಾಯ ಮಾಡುತ್ತಿದೆ. ಈ ಮಾತನ್ನು ಕೇಳಿದ ಧರ್ಮಪಾಲನು ಚಿಂತೆಗೆ ಒಳಗಾಗಿದ್ದನು. ಋಷಿಯ ಮಾತುಗಳು ನೇರವಾಗಿ ಹೃದಯಕ್ಕೆ ನಾಟುತ್ತಿದ್ದವು. ಋಷಿಯು ಮುಂದುವರಿಸುತ್ತಾ, ಮಗನೇ, ಈ ಕಾಗೆಯ ಬಗ್ಗೆ ನನಗೆ ಒಂದು ಹಿಂದಿನ ಕತೆ ತಿಳಿದಿದೆ. ಒಮ್ಮೆ ಒಬ್ಬ ಮಹಾಯೋಗಿ ಮತ್ತು ಒಂದು ಕಾಗೆಯ ನಡುವೆ ನಡೆದ ಸಂವಾದ ಇದು. ಆ ಕಾಗೆಯು ಆ ಯೋಗಿಗೆ ಹೇಳಿದ 5 ಮಾತುಗಳು ಈ ದಿನಗಳಲ್ಲಿ ಪೋಷಕರು ತಮ್ಮ ಮಕ್ಕಳೊಂದಿಗೆ ಹೇಳುವ 5 ಮಾತುಗಳಿಗೆ ಸಂಪೂರ್ಣವಾಗಿ ವಿರುದ್ಧವಾಗಿವೆ. ಪೋಷಕರು ಬೆಳಿಗ್ಗೆ ಎದ್ದಾಗಿನಿಂದ ತಮ್ಮ ಮಕ್ಕಳೊಂದಿಗೆ ಮಾತನಾಡುವ ಮಾತುಗಳೇ ಅವರ ಭವಿಷ್ಯವನ್ನು ಬರೆಯುತ್ತವೆ. ನೀವು ನಿಮ್ಮ ಮಕ್ಕಳೊಂದಿಗೆ ಯಾವಾಗಲೂ ಹೇಳುವ ಕೆಲವು ಮಾತುಗಳು ಅವರ ಮನಸ್ಸಿನಲ್ಲಿ ಯಾವ ರೀತಿಯ ಬೀಜಗಳನ್ನು ಬಿತ್ತಿವೆ ಎಂದು ನಿಮಗೆ ತಿಳಿದಿದೆಯೇ ಎಂದು ಧರ್ಮಪಾಲನನ್ನು ಕೇಳಿದರು. ಸ್ವಾಮಿ, ಮಾತುಗಳಲ್ಲಿ ಅಂತಹ ಶಕ್ತಿ ಇದೆಯೇ? ನಾನು ಬಳಸಿದ ಮಾತುಗಳೇ ನನ್ನ ಮಕ್ಕಳನ್ನು ಹೀಗೆ ಬದಲಾಯಿಸಿದ್ದಾವೆ. ಆ ಮಾತುಗಳು ಯಾವುವು? ದಯವಿಟ್ಟು ಹೇಳಿ, ನಾನು ನನ್ನ ತಪ್ಪನ್ನು ತಿಳಿದುಕೊಳ್ಳಲು ಬಯಸುತ್ತೇನೆ ಎಂದು ಧರ್ಮಪಾಲನು ಆಸಕ್ತಿಯಿಂದ ಬೇಡಿಕೊಂಡನು. ಆಗ ಋಷಿಯು ಗಂಭೀರ ಸ್ವರದಲ್ಲಿ ಹೀಗೆ ಹೇಳಲು ಪ್ರಾರಂಭಿಸಿದರು, ಕೇಳು ಧರ್ಮಪಾಲ, ಶಬ್ದಕ್ಕೆ ಬ್ರಹ್ಮಾಂಡದ ಶಕ್ತಿ ಇದೆ. ನಾವು ಪದೇ ಪದೇ ಏನು ಯೋಚನೆ ಮಾಡುತ್ತೇವೆಯೋ, ಏನು ಮಾತನಾಡುತ್ತೇವೆಯೋ, ಅದೇ ನಮ್ಮ ಜೀವನವಾಗಿ ಬದಲಾಗುತ್ತದೆ. ಪೋಷಕರ ಬಾಯಿಂದ ಬರುವ ಮಾತು ಮಗುವಿನ ಒಳ ಮನಸ್ಸಿನಲ್ಲಿ ಒಂದು ಆಜ್ಞೆಯಂತೆ ಮುದ್ರಿಸಲ್ಪಡುತ್ತದೆ. ನೀವು ಪ್ರೀತಿಯಿಂದ ಹೇಳಿದರು ಅಥವಾ ಕೋಪದಿಂದ ಹೇಳಿದರು, ಆ ಮಾತು ಅವರ ನಡತೆಯನ್ನು ನಿರ್ದೇಶಿಸುತ್ತದೆ. ಮೊದಲ ಮಾತು, ನೀನು ಕಷ್ಟಪಡಬೇಡ, ನಾನಿದ್ದೇನಲ್ಲ. ಈ ಮಾತನ್ನು ಬಹುತೇಕ ಪ್ರತಿಯೊಬ್ಬ ತಾಯಿಯೂ ಪ್ರತಿಯೊಬ್ಬ ತಂದೆಯೂ ಬಳಸುತ್ತಾರೆ. ಧರ್ಮಪಾಲನು ಆಶ್ಚರ್ಯಚಕಿತನಾದನು. ಸ್ವಾಮಿ, ಇದರಲ್ಲಿ ತಪ್ಪೇನಿದೆ? ಮಕ್ಕಳಿಗೆ ಧೈರ್ಯ ಹೇಳುವುದು ಹೇಗೆ ತಪ್ಪಾಗುತ್ತದೆ ಎಂದು ಪ್ರಶ್ನೆ ಮಾಡುತ್ತಾನೆ. ಋಷಿ ನಗುತ್ತಾ, ಭರವಸೆ ನೀಡುವುದು ಬೇರೆ, ಅವರ ಜವಾಬ್ದಾರಿಯನ್ನು ನೀನು ಕಿತ್ತುಕೊಳ್ಳುವುದು ಬೇರೆ. ನಾವು ಮಕ್ಕಳೊಂದಿಗೆ ನೀನು ಕಷ್ಟಪಡಬೇಡ ಎಂದು ಹೇಳಿದಾಗಲೆಲ್ಲ ಅವರ ಮೆದುಳಿನಲ್ಲಿ ಕಷ್ಟವು ಒಂದು ಶತ್ರು ಎಂಬ ಭಾವನೆ ನೆಲೆಗೊಳ್ಳುತ್ತದೆ. ನಿಜ ಹೇಳಬೇಕು ಅಂದ್ರೆ ಕಷ್ಟವೇ ಮನುಷ್ಯನನ್ನು ಗಟ್ಟಿಗೊಳಿಸುತ್ತದೆ. ಆದರೆ ಈ ಮಾತಿನಿಂದ ಅವರು ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೂ ಎದುರಿ ಬಿಡುತ್ತಾರೆ. ಅವರಲ್ಲಿ ಸಹನೆ ನಾಶವಾಗುತ್ತದೆ. ನಾಳೆ ನೀನು ಇಲ್ಲದಿದ್ದಾಗ ಜೀವನ ಅವರಿಗೆ ಒಂದು ಸಣ್ಣ ಕಷ್ಟವನ್ನು ಕೊಟ್ಟರೆ ಅವರು ಅದನ್ನು ಸಹಿಸಲಾರದೆ ಕುಸಿದು ಬಿಡುತ್ತಾರೆ, ಅಥವಾ ಕಷ್ಟವನ್ನು ತಪ್ಪಿಸಿಕೊಳ್ಳಲು ಸುಲಭ ದಾರಿಗಳನ್ನು, ಅಂದರೆ ಅಡ್ಡ ದಾರಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಇಂದು ನಿನ್ನ ಮಕ್ಕಳು ನಿನ್ನನ್ನು ಮನೆಯಿಂದ ಹೊರಹಾಕಲು ಮೂಲ ಕಾರಣ ನೀನು ಚಿಕ್ಕ ವಯಸ್ಸಿನಲ್ಲಿ ಬಳಸಿದ ಈ ಮಾತೆ. ಅವರಿಗೆ ಕಷ್ಟದ ಬೆಲೆ ತಿಳಿಯಲಿಲ್ಲ, ಅದಕ್ಕಾಗಿ ಅವರು ನಿನ್ನ ಕಷ್ಟವನ್ನು ಗುರುತಿಸಲು ಸಾಧ್ಯವಾಗುತ್ತಿಲ್ಲ. ನಾನಿದ್ದೇನಲ್ಲ ಎಂಬ ಮಾತು ಅವರನ್ನು ನಿನ್ನ ಮೇಲೆ ಅವಲಂಬಿಸುವಂತೆ ಮಾಡಿದೆ, ನಿನ್ನನ್ನು ಒಂದು ಹಣ ಕೊಡುವ ಯಂತ್ರದಂತೆ ನೋಡುವಂತೆ ಮಾಡಿದೆ ಎಂದು. ಯಂತ್ರವು ಹಣ ಕೊಡುವುದನ್ನು ನಿಲ್ಲಿಸಿದ ತಕ್ಷಣ ಅದನ್ನು ಪಕ್ಕಕ್ಕೆ ಹಾಕಿದರು ಎಂದು ಆ ಋಷಿಗಳು ಸಂಪೂರ್ಣವಾಗಿ ವಿವರಿಸಿದರು. ಇನ್ನು 2ನೇ ಮಾತು, ಅವರು ನಮ್ಮ ಮಟ್ಟಕ್ಕೆ ಸರಿ ಹೊಂದುವುದಿಲ್ಲ. ಇದು ಮಕ್ಕಳಲ್ಲಿ ಅಹಂಕಾರವನ್ನು, ಇತರರನ್ನು ಕೀಳಾಗಿ ಕಾಣುವ ಪ್ರವೃತ್ತಿಯನ್ನು ಅವರ ನರಗಳಿಗೆ ತುಂಬಿಸುತ್ತದೆ. ಅನೇಕ ಮನೆಗಳಲ್ಲಿ ಜಗಳಗಳಿಗೆ ಕಾರಣ ಈ ಮಾತೆ. ಆ 2ನೇ ಮಾತು ಏನೆಂದರೆ, ಅವರು ನಮ್ಮ ಮಟ್ಟಕ್ಕೆ ಸರಿ ಹೊಂದುವುದಿಲ್ಲ, ನಮ್ಮ ವೈಭವವೇ ಬೇರೆ, ಅವರ ಜೀವನವೇ ಬೇರೆ ಎಂಬುದು. ಧರ್ಮಪಾಲ, ನೀನು ಯಾವಾಗ ಈ ಮಾತು ಹೇಳುತ್ತೀಯೋ ಆಗಲೇ ಮಗುವಿನ ಮನಸ್ಸಿನಲ್ಲಿ ಎಲ್ಲ ಮನುಷ್ಯರು ಸಮಾನರಲ್ಲ ಎಂಬ ವಿಷದ ಬೀಜ ಬಿತ್ತಲ್ಪಡುತ್ತದೆ. ಅವನು ಮನುಷ್ಯರನ್ನು ಪ್ರೀತಿಸುವುದನ್ನು ನಿಲ್ಲಿಸಿ ಅವರ ಸ್ವಾಭಿಮಾನ, ಅವರ ಹಣ, ಅವರ ಅಧಿಕಾರವನ್ನು ಮಾತ್ರವೇ ಪ್ರೀತಿಸಲು ಪ್ರಾರಂಭಿಸುತ್ತಾನೆ. ಇಂದು ನೀನು ಅವರನ್ನು ಇತರರಿಗಿಂತ ಶ್ರೇಷ್ಠರು ಎಂದು ಹೇಳಿದೆ. ನಾಳೆ ಅವನು ದೊಡ್ಡವನಾದ ಮೇಲೆ ತನ್ನನ್ನು ತಾನೇ ನಿನಗಿಂತ ಶ್ರೇಷ್ಠನಾಗಿ ಊಹಿಸಿಕೊಳ್ಳುತ್ತಾನೆ. ಆಗ ನಿನ್ನ ಸ್ಥಾನವು ಅವನ ಕಣ್ಣಿಗೆ ಚಿಕ್ಕದಾಗಿಯೇ ಕಾಣಿಸುತ್ತದೆ. ನಿನ್ನ ಮಕ್ಕಳು ನಿನ್ನನ್ನು ಗೌರವಿಸದಿರಲು ಇದೇ ಕಾರಣ. ನೀನು ಅವರಿಗೆ ಅಹಂಕಾರವನ್ನು ಕಲಿಸಿದೆ, ವಿನಯವನ್ನು ಕಲಿಸಲಿಲ್ಲ ಎಂದು
ಆ ಸಾಧುಗಳು ವಿವರಿಸಿದರು. ಮೂರನೇ ಮಾತು, ಅದು ಅವನ ತಪ್ಪಲ್ಲ, ಅವರೇ ನನ್ನ ಮಗುವನ್ನು ಕೆರಳಿಸಿದರು. ಈ ಮಾತು ಮಕ್ಕಳನ್ನು ಅಪರಾಧಿಗಳನ್ನಾಗಿ ಪರಿವರ್ತಿಸುತ್ತದೆ. ಮಕ್ಕಳ ತಪ್ಪುಗಳನ್ನು ಮುಚ್ಚಿ ಹಾಕಲು ಪೋಷಕರು ಬಳಸುವ ಮಾತು, ಅವನ ತಪ್ಪೇನೂ ಇಲ್ಲ, ಅವರೇ ನನ್ನ ಮಗುವನ್ನು ಕೆರಳಿಸಿದರು, ಅಥವಾ ಅವನು ಚಿಕ್ಕ ಮಗು ತಾನೇ, ತಿಳಿಯದೆ ಮಾಡಿದ್ದಾನೆ ಎಂದೇ. ಋಷಿಯು ಧರ್ಮಪಾಲನ ಕಣ್ಣುಗಳನ್ನೇ ನೋಡುತ್ತಾ, ಸತ್ಯ ಹೇಳು ಧರ್ಮಪಾಲ, ನಿನ್ನ ಮಕ್ಕಳು ಚಿಕ್ಕವರಾಗಿದ್ದಾಗ ಏನಾದರೂ ತಪ್ಪು ಮಾಡಿದಾಗ ನೀನು ಏನು ಮಾಡಿದೆ? ಅವರನ್ನು ಗದರಿಸಿದೆಯಾ, ಅಥವಾ ನನ್ನ ಮಗ ಬಂಗಾರ ಎಂದು ಸಮರ್ಥಿಸಿಕೊಂಡೆಯಾ ಎಂದು ಕೇಳಿದರು. ಧರ್ಮಪಾಲನು ಕಣ್ಣೀರು ಹಾಕುತ್ತಾ, ನಾನು ಅವರನ್ನು ಸಮರ್ಥಿಸಿಕೊಂಡೆ ಸ್ವಾಮಿ. ಪಕ್ಕದ ಮನೆಯವರೊಂದಿಗೆ ಜಗಳವಾಡಿ ನನ್ನ ಮಗನನ್ನು ಬೆಂಬಲಿಸಿದೆ, ನಾನಿದ್ದೇನೆ ಎಂದು ಭರವಸೆ ನೀಡಿದೆ ಎಂದನು. ಆಗ ಋಷಿ, ಅಲ್ಲೇ ನೀನು ಸೋತಿದ್ದು. ಮಗು ತಪ್ಪು ಮಾಡಿದಾಗ ಪೋಷಕರು ಅಡ್ಡ ಬಂದಾಗ ಆಗ ಅವನಿಗೆ ಕಾನೂನಿನ ಬಗ್ಗೆ, ಧರ್ಮದ ಬಗ್ಗೆ ಭಯ ಹೋಗುತ್ತದೆ. ನಾನು ಏನೇ ಮಾಡಿದರೂ ನಡೆಯುತ್ತದೆ ಎಂಬ ವಿಪರೀತ ಧೋರಣೆ ಉಂಟಾಗುತ್ತದೆ. ಆ ಧೈರ್ಯದಿಂದಲೇ ಅವನು ದೊಡ್ಡವನಾದ ಮೇಲೆ ಸ್ವತಃ ತಂದೆಯನ್ನು ಮೋಸ ಮಾಡಲು ಸಹ ಹಿಂಜರಿಯುವುದಿಲ್ಲ. ಏಕೆಂದರೆ ನಾನು ತಪ್ಪು ಮಾಡಿದರೂ ಅಪ್ಪ ಕಾಪಾಡುತ್ತಾನೆ, ಅಥವಾ ಅದು ನನ್ನ ತಪ್ಪಲ್ಲ ಎಂದು ತನ್ನನ್ನು ತಾನು ಸಮರ್ಥಿಸಿಕೊಳ್ಳುವ ಕೌಶಲ್ಯವನ್ನು ನೀನೇ ಅವನಿಗೆ ಕಲಿಸಿದೆ ಎಂದು ವಿವರಿಸಿದರು. ನಾಲ್ಕನೇ ಮಾತು, ಹೋಲಿಕೆ. ಈ ಮಾತು ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರ ನಡುವಿನ ರಕ್ತ ಸಂಬಂಧವನ್ನು ಮರೆಸುವಷ್ಟು ಶಕ್ತಿಶಾಲಿಯಾಗಿದೆ. ಈ ಮಾತುಗಳಿಂದಲೇ ಇಂದು ನಿನ್ನ 3 ಮಕ್ಕಳು ಆಸ್ತಿಗಾಗಿ ಒಡೆದಾಡುತ್ತಿದ್ದಾರೆ. ಆ ಮಾತು ಏನೆಂದರೆ ಹೋಲಿಕೆ. ಅವನು ನಿನಗಿಂತ ಎಷ್ಟು ಚೆನ್ನಾಗಿ ಓದುತ್ತಿದ್ದಾನೆ ನೋಡು, ನಿನ್ನ ತಮ್ಮನಿಗೆ ಬಂದಷ್ಟು ಅಂಕಗಳು ನಿನಗೆ ಏಕೆ ಬರಲಿಲ್ಲ? ಅವನು ಬುದ್ಧಿವಂತ, ನೀನು ದಡ್ಡ ಎಂಬ ಮಾತುಗಳು. ನೀನು ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಮನೋಭಾವವನ್ನು ಬೆಳೆಸಲು ಬಯಸಿದ್ದಿ, ಆದರೆ ಬೆಳೆಸಿದ್ದು ಅಸೂಯೆಯನ್ನು. ನೀನು ಯಾವಾಗ ಒಂದು ಮಗುವನ್ನು ಇನ್ನೊಂದು ಮಗುವಿನೊಂದಿಗೆ ಹೋಲಿಸುತ್ತೀಯೋ ಆಗಲೇ ಅವರ ನಡುವಿನ ಸಹೋದರತ್ವದ ಭಾವ ಸತ್ತು ಹೋಗುತ್ತದೆ. ಕಡಿಮೆ ಅಂಕ ಬಂದವನಿಗೆ ಹೆಚ್ಚು ಅಂಕ ಬಂದವನ ಮೇಲೆ ದ್ವೇಷ ಹೆಚ್ಚಾಗುತ್ತದೆ. ಅಪ್ಪನಿಗೆ ಅವನೆಂದರೆ ಇಷ್ಟ, ನಾನೆಂದರೆ ಇಷ್ಟವಿಲ್ಲ ಎಂಬ ಭಾವನೆ ಉಂಟಾಗುತ್ತದೆ. ಆ ಕೋಪವು ಬೆಳೆದು ದೊಡ್ಡದಾಗಿ ಕೊನೆಗೆ ಒಬ್ಬರನ್ನೊಬ್ಬರು ಸೋಲಿಸಲು, ನಾಶ ಮಾಡಲು ಸಿದ್ಧರಾಗುತ್ತಾರೆ. ನಿನ್ನ ಮಕ್ಕಳು ಆಸ್ತಿಗಾಗಿ ಒಡೆದಾಡುತ್ತಿಲ್ಲ, ಅವರಲ್ಲಿ ಯಾರು ಶ್ರೇಷ್ಠ ಎಂದು ಸಾಬೀತುಪಡಿಸಲು ಒಡೆದಾಡುತ್ತಿದ್ದಾರೆ ಎಂದು ಋಷಿ ಹೇಳಿದಾಗ ಧರ್ಮಪಾಲನಿಗೆ ಹೃದಯ ಒಡೆದಂತಾಯಿತು. ನಿನ್ನ 5ನೇ ಮಾತು, ನೀತಿ ನಿಜಾಯಿತಿ ಪುಸ್ತಕಗಳಲ್ಲಿ ಚೆನ್ನಾಗಿರುತ್ತದೆ, ಆದರೆ ಬದುಕಲ್ಲಿ ಅಲ್ಲ. ಇದು ಕೊನೆಯ 5ನೇ ಮಾತು. ಇದು ಎಲ್ಲಕ್ಕಿಂತ ಹೆಚ್ಚು ವಿಷಕಾರಿಯಾಗಿದೆ. ಇದು ಮನುಷ್ಯನೊಳಗಿನ ಮಾನವೀಯತೆಯನ್ನು ಸಂಪೂರ್ಣವಾಗಿ ಕೊಲ್ಲುತ್ತದೆ. ನೀತಿ ನಿಜಾಯಿತಿ ಪುಸ್ತಕಗಳಲ್ಲಿ ಚೆನ್ನಾಗಿರುತ್ತದೆ, ಬದುಕಲು ಅಲ್ಲ. ಹೇಗಾದರೂ ಸರಿ ಸಂಪಾದಿಸಿ ಗೆಲ್ಲು, ಈ ಲೋಕವು ಗೆದ್ದವನನ್ನೇ ಗೌರವಿಸುತ್ತದೆ. ಈ ಮಾತು ಕೇಳಿದ ಮಗು ಮನುಷ್ಯನನ್ನು ಕೊಲ್ಲಲು ಸಹ ಹಿಂಜರಿಯುವುದಿಲ್ಲ. ಒಬ್ಬ ತಂದೆ ಯಾವಾಗ ಧರ್ಮಕ್ಕಿಂತ ಹಣ ಮುಖ್ಯ, ಮೌಲ್ಯಗಳಿಗಿಂತ ವಿಜಯ ಮುಖ್ಯ ಎಂದು ಹೇಳುತ್ತಾನೋ ಆಗಲೇ ಆ ಮಗುವಿನ ಮನಸ್ಸಿನಲ್ಲಿ ರಾಕ್ಷಸನು ಎಚ್ಚರಗೊಳ್ಳುತ್ತಾನೆ. ನೀನು ನಿನ್ನ ಮಕ್ಕಳಿಗೆ ಕಲಿಸಿದ್ದು ಇದನ್ನೇ ಅಲ್ಲವೇ? ಮೊದಲು ನೀನು ಚೆನ್ನಾಗಿರು, ಪಕ್ಕದವನು ಏನಾದರೂ ಆಗಲಿ ಪರವಾಗಿಲ್ಲ ಎಂದು ನೀನು ತುಂಬಿದೆ. ಆ ಪಾಠವನ್ನೇ ಅವರು ಈಗ ನಿನ್ನ ಮೇಲೆ ಪ್ರಯೋಗಿಸಿದ್ದಾರೆ. ಅವರಿಗೆ ನೀನು ಒಬ್ಬ ತಂದೆಯಲ್ಲ, ಈಗ ನೀನು ಅವರಿಗೆ ಒಬ್ಬ ಪಕ್ಕದವನು ಮಾತ್ರ. ಅವರ ದೃಷ್ಟಿಯಲ್ಲಿ ನೀನು ಸೋತವನು. ಅದಕ್ಕಾಗಿಯೇ ಅವರು ನಿನಗೆ ಗೌರವ ಕೊಡುವುದನ್ನು ನಿಲ್ಲಿಸಿದ್ದಾರೆ ಎಂದು ಋಷಿ ಮುಗಿಸಿದರು. ಧರ್ಮಪಾಲನು ನೆಲದ ಮೇಲೆ ಬಿದ್ದು ಚಿಕ್ಕ ಮಗುವಿನಂತೆ ಅಳಲು ಪ್ರಾರಂಭಿಸಿದನು. ಸ್ವಾಮಿ, ನನ್ನ ಕೈಯಾರೆ ನನ್ನ ಗುಂಡಿಯನ್ನು ನಾನೇ ತೋಡಿಕೊಂಡೆ. ನನ್ನ ಮಕ್ಕಳನ್ನು ನಾನೇ ರಾಕ್ಷಸರನ್ನಾಗಿ ಬದಲಾಯಿಸಿದೆ. ಈಗ ಅವರನ್ನು ದೂಷಿಸಿ ಏನು ಪ್ರಯೋಜನ? ಬೀಜವನ್ನು ಬಿತ್ತಿದ್ದು ನಾನೇ, ವಿಷ ವೃಕ್ಷವನ್ನು ಬೆಳೆಸಿದ್ದು ಕೂಡ ನಾನೇ ಎಂದು ಗೋಳಾಡಿದನು. ಆದರೆ ಫ್ರೆಂಡ್ಸ್, ಈ ಕತೆ ಇಲ್ಲಿಗೆ ಮುಗಿಯಲಿಲ್ಲ. ಧರ್ಮಪಾಲನು ಋಷಿಯ ಪಾದಗಳನ್ನು ಹಿಡಿದು, ಸ್ವಾಮಿ, ತಪ್ಪು ನಡೆದು ಹೋಗಿದೆ, ಆದರೆ ಇದಕ್ಕೆ ಪರಿಹಾರವಿಲ್ಲವೇ? ನನ್ನ ಮಕ್ಕಳು ಬದಲಾಗುವ ಅವಕಾಶವಿಲ್ಲವೇ? ದಯವಿಟ್ಟು ಯಾವುದಾದರೂ ದಾರಿ ತೋರಿಸಿ ಎಂದು ಬೇಡಿಕೊಂಡನು. ಆಗ ಋಷಿವರ್ಯರು ಧರ್ಮಪಾಲನನ್ನು ಎಬ್ಬಿಸಿ ಒಂದು ಬಂಡೆಯ ಮೇಲೆ ಕುಳಿತುಕೊಳ್ಳುವಂತೆ ಮಾಡಿದರು. ಧರ್ಮಪಾಲ, ಯಾವ ಸಮಸ್ಯೆಯೂ ಪರಿಹಾರವಿಲ್ಲದೆ ಹುಟ್ಟುವುದಿಲ್ಲ. ಆ ಕಾಗಿ ಹೇಳಿದ ಪ್ರಕಾರ ಮಕ್ಕಳ ಮನಸ್ಸಿನಲ್ಲಿ ನೆಲೆಸಿರುವ ವಿಷವನ್ನು ನಾವು ದೂರ ಬಿದ್ದುಕೊಂಡೇ ಶುದ್ಧೀಕರಿಸಬಹುದು. ಇದಕ್ಕೆ 3 ಹಂತಗಳ ವಿಧಾನವಿದೆ. ಇದು ಹಣದಿಂದ ಮಾಡುವ ಯಜ್ಞವಲ್ಲ, ಮನಸ್ಸಿನಿಂದ ಮಾಡುವ ಯಜ್ಞ. ನೀನು ನಿನ್ನ ಮಕ್ಕಳ ಮೇಲೆ ಕೋಪದಿಂದ ಉರಿಯುತ್ತಿರುವವರೆಗೂ ನಿನ್ನಿಂದ ಅವರಿಗೆ ತಲುಪುವುದು ಕೇವಲ ನಕಾರಾತ್ಮಕ ತರಂಗಗಳು ಮಾತ್ರ. ನನ್ನ ಅಪ್ಪ ನನ್ನ ಮೇಲೆ ಕೋಪಗೊಂಡಿದ್ದಾರೆ ಎಂಬ ಭಾವನೆ ಅವರ ಅಂತಃಕರಣಕ್ಕೆ ತಿಳಿಯುತ್ತದೆ. ಅದು ಅವರನ್ನು ನಿನ್ನಿಂದ ಮತ್ತಷ್ಟು ದೂರ ಮಾಡುತ್ತದೆ.
ನೀನು ಯಾವಾಗ ಅವರನ್ನು ಮನಪೂರ್ವಕವಾಗಿ ಕ್ಷಮಿಸುತ್ತೀಯೋ ಆಗ ಬಂಧದ ಮೇಲಿನ ಭಾರವು ನಿವಾರಣೆಯಾಗುತ್ತದೆ. ನಿನ್ನ ಕಡೆಯಿಂದ ಪ್ರೀತಿಯ ಪ್ರವಾಹ ಪ್ರಾರಂಭವಾಗುತ್ತದೆ. ಆ ಪ್ರೀತಿಯ ಪ್ರವಾಹವೇ ಅವರಲ್ಲಿನ ಕಠಿಣತೆಯನ್ನು ಕರಗಿಸುತ್ತದೆ ಎಂದು ಆ ಋಷಿಗಳು ಹೇಳಿದರು. ಎರಡನೆಯದು ಮಾನಸಿಕವಾಗಿ ಆಶೀರ್ವಾದಿಸುವುದು. ಅನೇಕ ಪೋಷಕರು ಮಕ್ಕಳು ದೂರವಾದಾಗ ಅವನು ನಾಶವಾಗಬೇಕು ಎಂದು ಶಾಪ ನೀಡುತ್ತಿರುತ್ತಾರೆ, ಅಥವಾ ಅಯ್ಯೋ ಅವನು ಹೀಗೆ ಬದುಕುತ್ತಿದ್ದಾನೆ ಎಂದು ಅತಿಯಾಗಿ ಚಿಂತಿತರಾಗಿರುತ್ತಾರೆ. ಈ ಎರಡೂ ಸಹ ಅಪಾಯಕಾರಿ. ನೀನು ಮಾಡಬೇಕಾದದ್ದು ಅವರಿಗೆ ಶಕ್ತಿಯನ್ನು ಕಳುಹಿಸುವುದು. ಪ್ರತಿದಿನ ಬೆಳಿಗ್ಗೆ ನಿದ್ರೆಯಿಂದ ಎದ್ದ ತಕ್ಷಣ ನನ್ನ ಮಕ್ಕಳು ಎಲ್ಲಿದ್ದರೂ ಸುಖವಾಗಿರಲಿ, ಅವರಿಗೆ ಸಮೃದ್ಧಿ ಬರಲಿ, ಅವರು ಧರ್ಮ ಮಾರ್ಗದಲ್ಲಿ ನಡೆಯಬೇಕು ಎಂದು ಬಲವಾಗಿ ಸಂಕಲ್ಪಿಸು. ನಿನ್ನ ಸಂಕಲ್ಪವು ಒಂದು ಕವಚದಂತೆ ಅವರನ್ನು ಸುತ್ತಿಕೊಳ್ಳುತ್ತದೆ ಎಂದು ಹೇಳಿದರು. ಮೂರನೆಯದು ಅತ್ಯಂತ ಮುಖ್ಯವಾದದ್ದು, ನಿನ್ನ ಜೀವನವನ್ನು ನೀನು ಸಂತೋಷದಿಂದ ನಡೆಸುವುದು. ಹೌದು, ನೀನು ಕೇಳಿದ್ದು ಸತ್ಯ. ಪೋಷಕರು ಯಾವಾಗ ತಮ್ಮ ಸಂತೋಷಕ್ಕಾಗಿ ಮಕ್ಕಳ ಮೇಲೆ ಅವಲಂಬಿತರಾಗುವುದನ್ನು ನಿಲ್ಲಿಸುತ್ತಾರೆಯೋ, ಯಾವಾಗ ಅವರು ಸ್ವತಃ ಸಂತೋಷವಾಗಿರುತ್ತಾರೆಯೋ, ಆ ಸಕಾರಾತ್ಮಕ ಶಕ್ತಿಯು ಮಕ್ಕಳನ್ನು ಅಯಸ್ಕಾಂತದಂತೆ ಆಕರ್ಷಣೆ ಮಾಡುತ್ತದೆ. ನೀನು ಅನಾಥನಂತೆ ಅಳುತ್ತಾ ಕುಳಿತರೆ ನಿನ್ನ ಮಕ್ಕಳಿಗೆ ನಿನ್ನ ಮೇಲೆ ಕನಿಕರ ಮಾಡುವುದಿಲ್ಲ, ಬದಲಿಗೆ ಅಸಹ್ಯ ಉಂಟಾಗುತ್ತದೆ. ಅದೇ ನೀನು ಧೈರ್ಯದಿಂದ ಸಂತೋಷದಿಂದ ಸ್ವತಂತ್ರವಾಗಿ ಬದುಕುತ್ತಿದ್ದರೆ ಅವರಿಗೆ ನಿನ್ನ ಮೇಲೆ ಗೌರವ ಹೆಚ್ಚಾಗುತ್ತದೆ. ಅವರು ಮಾಡಿದ ತಪ್ಪನ್ನು ಅವರೇ ತಿಳಿದುಕೊಂಡು ನಿನ್ನ ಬಳಿಗೆ ಹಿಂತಿರುಗಿ ಬರುತ್ತಾರೆ ಎಂದು ಋಷಿಗಳು ಹೇಳಿದರು. ಧರ್ಮ ಪಾಲನೆಗೆ ಈಗ ಸಂಪೂರ್ಣ ಜ್ಞಾನೋದಯವಾಯಿತು. ತನ್ನ ದುಸ್ಥಿತಿಗೆ ಕಾರಣ ತನ್ನ ಪಾಲನೆಯೇ ಎಂದು, ಹಾಗೆಯೇ ತನ್ನನ್ನು ಉದ್ಧರಿಸಿಕೊಳ್ಳಬೇಕಾದವನು ತಾನೇ ಎಂದು ಅರ್ಥವಾಯಿತು. ಅದೇ ರಾತ್ರಿ ಆ ಆಲದ ಮರದ ಕೆಳಗೆ ಧರ್ಮಪಾಲನು ಶಾಂತಿಯಿಂದ ನಿದ್ರಿಸಿದನು. ಮರುದಿನ ಬೆಳಿಗ್ಗೆಯಿಂದ ಋಷಿ ಹೇಳಿದಂತೆ ತನ್ನ ಮಕ್ಕಳನ್ನು ಮನಪೂರ್ವಕವಾಗಿ ಕ್ಷಮಿಸಿ ಅವರಿಗೆ ಒಳ್ಳೆಯದಾಗಲಿ ಎಂದು ಹಾರೈಸುತ್ತಾ ಅಡವಿಯಲ್ಲಿ ಸಿಕ್ಕ ಹಣ್ಣುಗಳನ್ನು ತಿನ್ನುತ್ತಾ ಧ್ಯಾನ ಮಾಡಿಕೊಳ್ಳುತ್ತಾ ಕಾಲ ಕಳೆಯಲು ಪ್ರಾರಂಭಿಸಿದನು. ಕೆಲವು ತಿಂಗಳುಗಳ ನಂತರ ಆಶ್ಚರ್ಯಕರವಾಗಿ ಅವನ ಹಿರಿಯ ಮಗ ಆ ಅರಣ್ಯ ಮಾರ್ಗದಲ್ಲಿ ಹುಡುಕಿಕೊಂಡು ಬಂದನು. ತಂದೆಯ ಮುಖದಲ್ಲಿನ ತೇಜಸ್ಸು ಮತ್ತು ಶಾಂತಿಯನ್ನು ನೋಡಿ ಆಶ್ಚರ್ಯಗೊಂಡನು. ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ತಂದೆಯ ಕಾಲುಗಳ ಮೇಲೆ ಬಿದ್ದು ಕ್ಷಮಿಸು ಎಂದು ಬೇಡಿಕೊಂಡನು. ಆಗ ಧರ್ಮಪಾಲನು ನಗುಮೊಗದಿಂದ ಮಗನನ್ನು ಎಬ್ಬಿಸಿ ಹೃದಯಕ್ಕೆ ಅಪ್ಪಿಕೊಂಡನು. ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ, ಪ್ರೀತಿ ಎಂದರೆ ಬಂಧಿಸುವುದಲ್ಲ, ಸ್ವಾತಂತ್ರ್ಯವನ್ನು ನೀಡುವುದು. ವಿಷದಂತ ಮಾತುಗಳಿಂದ ಮಕ್ಕಳ ಭವಿಷ್ಯವನ್ನು ನಾಶ ಮಾಡುವ ಬದಲು ನಂಬಿಕೆ ಎಂಬ ಗೊಬ್ಬರ ಹಾಕಿ ಅವರನ್ನು ಶ್ರೇಷ್ಠ ವೃಕ್ಷಗಳನ್ನಾಗಿ ಬೆಳೆಸುವುದೇ ನಿಜವಾದ ಪೋಷಕರ ಧರ್ಮ. ಆ ಕಾಗೆ ಕಲಿಸಿದ ಪಾಠವು ಧರ್ಮಪಾಲನ ಜೀವನವನ್ನಷ್ಟೇ ಅಲ್ಲ, ನಮ್ಮೆಲ್ಲರ ಜೀವನವನ್ನು ಸರಿಪಡಿಸುವ ಒಂದು ಮಹಾನ್ ಮಾರ್ಗದರ್ಶಿಯಾಗಿದೆ. ಈ ಕಥೆಯ ಸಾರಾಂಶವನ್ನು ಅರ್ಥ ಮಾಡಿಕೊಂಡು ನಮ್ಮ ಮಾತುಗಳನ್ನು, ನಮ್ಮ ಆಲೋಚನೆಗಳನ್ನು ಬದಲಾಯಿಸಿಕೊಂಡರೆ ನಮ್ಮ ಮಕ್ಕಳ ಭವಿಷ್ಯವು ಬಂಗಾರಮಯವಾಗುತ್ತದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವ ಮೂಲಕ ದಯವಿಟ್ಟು ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಸಪೋರ್ಟ್ ಮಾಡಿ. ಜೈ ಶ್ರೀ ಕೃಷ್ಣ ವಾಸುದೇವ.